ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹಾಕ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಎಲ್ಲರಿಗೂ ಗೊತ್ತಿರೋದೇ ದ ಸೈಕ್ ಫೈನಲ್ ಓವರ್. ಇವತ್ತಿನ ಸ್ಪೆಷಲ್ ಓವರ್ ನೋಡ್ತಾ ಇದ್ರೆ ಪದೇ ಪದೇ ನೋಡ್ಬೇಕಂತ ಅನ್ಸುತ್ತೆ. ಸೈಕ್ 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 ಫೈನಲ್ ಓವರ್ ಇವತ್ತು. ಸೊ ನಾವು ಮಾತಾಡ್ತಾ ಇರೋದು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಫಿಫ್ತ್ ಟೆಸ್ಟ್ ಫಸ್ಟ್ ಡೇ ಲಾಸ್ಟ್ ಓವರ್ ಬಗ್ಗೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಇವಾಗ ಲಾಸ್ಟ್ ಓವರ್ ಅಂತೂ ಗಿಚ್ಚಿ ಗಿಲಿಗಿಲಿ ಇತ್ತು ಇವತ್ತಿಂದಂತೂ. ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನೋಡಿದ ತಕ್ಷಣ ಲಾಸ್ಟ್ ಓವರಲ್ಲಿ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ರೋಹಿತ್ ಶರ್ಮಾ ಇಸ್ ನಾಟ್ ಪ್ಲೇಯಿಂಗ್ ದಿಸ್ ಮ್ಯಾಚ್. ಸೊ ಗೊತ್ತಿರೋದೇ ವಿಷಯ, ಮುಂಚೆಲ್ಲ ರಿಪೋರ್ಟ್ಸ್ ಬಂದಿತ್ತು, ಕೆಲವೊಂದು ನ್ಯೂಸ್ ಎಲ್ಲ ಆಲ್ರೆಡಿ ಸ್ಪ್ರೆಡ್ ಆಗಿತ್ತು, ರೋಹಿತ್ ಶರ್ಮಾ ಆಪ್ಟ್ ಮಾಡಿದ್ದಾರೆ ಈ ಮ್ಯಾಚಿಂದ ಅಂತೇಳಿ. ಸೊ ಅದು ಟ್ರೂ ಆಯಿತು. ಸೊ ಮ್ಯಾಚಿಂದ ಔಟ್ ಆಗಿದ್ದಾರೆ, ಅದು ಅವ್ರ ಪರ್ಸ್ನಲ್ ಡಿಸಿಷನ್ನೇ. ಸೊ ಇದು ಯಾರ್ದು ಬೇರೆಯವ್ರ ಒತ್ತಾಯ ಅಂತಲ್ಲ, ಅವರೇ ಪರ್ಸ್ನಲ್ ಆಗಿ ನಾನು ಈ ಮ್ಯಾಚಿಂದ ಆಚೆ ಉಳಿತೀನಿ, ನಾನು ಮ್ಯಾಚ್ ಆಡಲ್ಲ ಅಂತ ಡಿಸೈಡ್ ಮಾಡಿ ಮ್ಯಾಚಿಂದ ಹೊರಗಡೆ ಉಳ್ಕೋತಾರೆ. ಬಟ್ ನನ್ನ ಪ್ರಕಾರ ಆಡ್ಬೋದಾಗಿತ್ತೇನೋ ಅಂತ ಅನಿಸುತ್ತು. ಬಟ್ ಈಸ್ ಅ ಲೀಡರ್, ಈಸ್ ಅ ಗ್ರೇಟ್ ಕ್ರಿಕೆಟರ್. ಸೊ ಆಬ್ವಿಯಸ್ಲಿ ಕ್ಯಾಪ್ಟನ್ ಆಗಿದ್ದು ಜಸ್ಪ್ರೀತ್ ಬುಮ್ರಾ. ಟೈಮಲ್ಲಿ ಟಾಸ್ನ ಗೆದ್ದು ಇಂಡಿಯಾ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳುತ್ತೆ. ಬಟ್ ಅದೇ ರಾಗ ಅದೇ ಹಾಡು, ಅಗೇನ್ ಇಂಡಿಯಾ ಕೊಲ್ಯಾಪ್ಸ್ ಆಗುತ್ತೆ 185 ರನ್ಸ್ಗೆ. ನಮ್ಮ ಬ್ಯಾಟರ್ಸ್ ಯಾರು ಪರ್ಫಾರ್ಮ್ ಮಾಡಲಿಲ್ಲ ಈ ಪರ್ಟಿಕ್ಯುಲರ್ ಇನ್ನಿಂಗ್ಸಲ್ಲಿ. ಸೊ ಅಲ್ಲೊಂದು ಇಲ್ಲೊಂದು ಪರ್ಫಾರ್ಮೆನ್ಸ್ ಬಂತು, ಸಮ್ 40 ಆಡ್ ರನ್ಸ್, ಸಮ್ 20 ಆಡ್ ರನ್ಸ್ ಅಂತ. ಬಟ್ ಯಾವುದು ಇಂಡಿಯಾನ ಒಂದು ಒಳ್ಳೆ ಸ್ಕೋರಿಗೆ ರೀಚ್ ಮಾಡುವಂಥ ಸ್ಕೋರ್ ಯಾರೂ ಮಾಡಲಿಲ್ಲ. ಸೊ ನೀವು ಸ್ಕೋರ್ ನೋಡ್ತಾ ಹೋದರೆ ಫಸ್ಟ್ ಇನ್ನಿಂಗ್ಸಲ್ಲಿ ರಿಷಬ್ ಪಂತ್ 40 ಆಡ್ ರನ್ಸ್ ಹೊಡಿತಾರೆ. ಆ್ಯಂಡ್ ಶುಭ್ಮನ್ ಗಿಲ್ 20 ಆ್ಯಂಡ್ ಜಡೇಜಾ 26. ಸೊ ಯಾರು ತೀರಾ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಸೊ ಅದಕ್ಕೆ ಇಂಡಿಯಾ ಆಲ್ಔಟ್ ಆಗಿದ್ದು 185 ರನ್ಸ್ಗೆ. ಸೊ ಬಟ್ ಈ ಒಂದು ಫಸ್ಟ್ ಡೇನ ಮೇಜರ್ ಹೈಲೈಟ್ ಮಾಡಿದ್ದು ಲಾಸ್ಟ್ ಓವರ್ ಆಫ್ ದಿ ಡೇ. ಸೊ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಮಾಡ್ತಾ ಇದ್ದಿದ್ದು ಉಸ್ಮಾನ್ ಖವಾಜಾಗೆ. ಬಟ್ ಜಸ್ಪ್ರೀತ್ ಬುಮ್ರಾ ರೆಡಿ ಆಗಿದ್ರು, ಬ್ಯಾಟ್ಸ್ಮನ್ ರೆಡಿ ಆಗ್ತಾನೇ ಇರಲಿಲ್ಲ, ಅವ್ರಿಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರು. ಸೊ ಜಸ್ಪ್ರೀತ್ ಬುಮ್ರಾಗೆ ಸಿಟ್ಟು ಬಂದ್ಬಿಟ್ಟು ವಾಟ್ ಈಸ್ ದಿಸ್ ಅಂತ ಕೇಳಿದಾಗ, ಸೊ ಅಲ್ಲೇ ಪಕ್ಕದಲ್ಲಿ ನಾನ್ ಸ್ಟ್ರೈಕರ್ ಎಂಡಲ್ಲಿದ್ದ ಸ್ಯಾಮ್ ಕನ್ಸ್ಟನ್ಸ್ ಮತ್ತು ಜಸ್ಪ್ರೀತ್ ಬುಮ್ರಾ ನಡುವೆ ಒಂದು ವಾಗ್ವಾದ ನಡೆಯುತ್ತೆ. ಸೊ ಜಸ್ಪ್ರೀತ್ ಬುಮ್ರಾ ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳ್ತಾ ಇರ್ತಾರೆ ಅವ್ನಿಗೆ. ಸೊ ಸ್ಯಾಮ್ ಕನ್ಸ್ಟನ್ಸ್ ಅವ್ನಿಗೆ ಜಸ್ಪ್ರೀತ್ ಬುಮ್ರಾಗೆ ರಿಪ್ಲೈ ಮಾಡ್ತಾ ಇರ್ತಾರೆ. ಅನ್ನೆಸೆಸರಿ ಅಂತ ಅನಿಸುತ್ತೆ ನನಗೆ ಸ್ಯಾಮ್ ಕನ್ಸ್ಟನ್ಸಿಂದ. ಬಿಕಾಸ್ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ರೆಡಿ ಆಗಿದ್ದು ಆ್ಯಂಡ್ ಬ್ಯಾಟಿಂಗ್ ಆಡ್ತಾ ಇದ್ದಿದ್ದು ಉಸ್ಮಾನ್ ಖವಾಜ ರೆಡಿ ಆಗಿಲ್ಲ ಅಂತ ಜಸ್ಪ್ರೀತ್ ಬುಮ್ರಾ ಸಿಗ್ನಲ್ ಮಾಡಿ ತೋರಿಸ್ತಾ ಇದ್ದಿದ್ದು. ಬಟ್ ಅದನ್ನು ಸ್ಯಾಮ್ ಕನ್ಸ್ಟನ್ಸ್ ತೊಗೊಂಡೋಗಿ ಮತ್ತೆ ಜಸ್ಪ್ರೀತ್ ಬುಮ್ರಾಗೆ ಒಂದು ರಿಪ್ಲೈ ಕೊಡೋದು ಅನಾವಶ್ಯಕ ಆಗಿತ್ತು. ಬಟ್ ಅಗೇನ್ ಜಸ್ಪ್ರೀತ್ ಬುಮ್ರಾ ಕೂಡ ವಾಪಸ್ ಅವನಿಗೆ ರಿಪ್ಲೈ ಕೊಟ್ಟರು, ವಾಟ್ಸ್ ಯುವರ್ ಪ್ರಾಬ್ಲಮ್ ಇನ್ ದಿಸ್ ಅಂತ ಹೇಳಿ. ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂತ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರು. ಕೊನೆಗೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಂದರೆ, ಇದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿರೋದು. ಲಾಸ್ಟ್ ಬಾಲಲ್ಲಿ ಜಸ್ಪ್ರೀತ್ ಬುಮ್ರಾ ಬಾಲ್ ಮಾಡುವಾಗ ಉಸ್ಮಾನ್ ಖವಾಜ ಬ್ಯಾಟ್ಗೆ ಎಡ್ಜ್ ಆಗಿಬಿಟ್ಟು KL ರಾಹುಲ್ ಕ್ಯಾಚ್ನ ಹಿಡ್ಕೊತಾರೆ. ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ನ ರಿಪೀಟೆಡ್ಲಿ ಲೂಪಲ್ಲಿ ನೋಡ್ಬೇಕಂತ ಅನಿಸುತ್ತೆ. ಯಾಕಂದರೆ ಆ ಇಮ್ಮಿಡಿಯೇಟ್ ವಿಕೆಟ್ ಬಿದ್ದ ತಕ್ಷಣ ಜಸ್ಪ್ರೀತ್ ಬುಮ್ರಾ ರಿಯಾಕ್ಷನ್ ನೋಡಿದ್ರೆ ಅಲ್ಟಿಮೇಟ್ ಗುರು. ನಾನು ಆ ರೀತಿ ಒಂದು ಸೆಲೆಬ್ರೇಷನ್ನ ನೋಡೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಆ ಲೆವೆಲ್ ಸೆಲೆಬ್ರೇಷನ್, ಇಟ್ಸ್ ಆ್ಯಕ್ಚುಲಿ 1 ವರ್ಸಸ್ 11 ಇತ್ತು. ಆಲ್ 11 ಪ್ಲೇಯರ್ಸ್ ಕೂಡ ಅಟ್ಯಾಕ್ ಮಾಡಿದ್ದು ಸ್ಯಾಮ್ ಕನ್ಸ್ಟನ್ಸ್ನ. ಸ್ಯಾಮ್ ಕನ್ಸ್ಟನ್ಸ್ ಕೆಳಗೆ ಮುಖ ಹಾಕ್ಬಿಟ್ಟು ವಾಪಸ್ ಮುಖ ಹಾಕದೆ ನೋಡಿದ್ರೆ ಹಂಗೇ ಹೊರ್ಟೋಗ್ಬಿಟ್ಟ. ಅಲ್ಟಿಮೇಟ್ ಸೈಕ್ ಆಗಿತ್ತು ಆ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಮಾತ್ರ. ಅಬ್ಬಬ್ಬಬ್ಬ! ಈ ಕಡೆಯಿಂದ ಜಸ್ಪ್ರೀತ್ ಬುಮ್ರಾ, ಆ ಕಡೆಯಿಂದ KL ರಾಹುಲ್, ಈ ಕಡೆ ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ ಎಲ್ಲರೂ ಅಟ್ಯಾಕು ಸ್ಯಾಮ್ ಕನ್ಸ್ಟನ್ಸ್ ಕಡೆಗೆ. ಸ್ಯಾಮ್ ಕನ್ಸ್ಟನ್ಸ್ ಮುಖ ನೋಡಬೇಕಿತ್ತು ನೀವು. ಈಸ್ ನಾಟ್ ಈವನ್ ಲುಕಿಂಗ್ ಅಟ್ ಅದರ್ಸ್. ಹಾಗೆ ಸುಮ್ಮನೆ ಪೆವಿಲಿಯನ್ ಕಡೆ ಹೋಗ್ಬಿಟ್ರು. ಸೊ ಇದೆಲ್ಲ ನೋಡಿದ್ಮೇಲೆ ನನಗೆ ಡಾಕ್ಟರ್ ರಾಜ್‌ಕುಮಾರ್ ಅವ್ರದ್ದು ಒಂದು ಡೈಲಾಗ್ ನೆನಪಾಗ್ತಿದೆ, ಕದನದೋಳ್ ಪಾರ್ಥನೊಂದ್ ಕೆರಕಿ ಉಳಿದವರಿಲ್ಲ ಅಂಥೇಳಿ. ಸೊ ಅದೇ ರೀತಿ ಕ್ರಿಕೆಟಲ್ಲಿ ಜಸ್ಪ್ರೀತ್ ಬುಮ್ರಾನ ಕೆಣಕ್ಬಿಟ್ಟು ಮುಖ ತಲೆಗೆ ಹಾಕೊಂಡು ಹೋಗೋ ಪರಿಸ್ಥಿತಿ ಆಸ್ಟ್ರೇಲಿಯನ್ ಕ್ರಿಕೆಟರ್ಗೆ ಬಂತು. ಸೊ ಒಂದು ರೀತಿ ನೋಡೋಕೆ ಒಂಥರ ಗಿಚ್ಚಿತ್ತು ಆ್ಯಕ್ಚುಲಿ ಇದು ಒಂದು ಸನ್ನಿವೇಶ. ನಾನಂತೂ ರಿಪೀಟ್ಲಿ ಲೂಪಲ್ಲಿ ನೋಡಿದ್ದೀನಿ ಇದನ್ನು ಇನ್ಸಿಡೆಂಟ್ನ. ಬಟ್ ರೋಹಿತ್ ಶರ್ಮಾ ಏನಕ್ಕೆ ಆಚೆ ಉಳಿದ್ರಂತ ರೀಸನ್ ಇನ್ನೂ ಗೊತ್ತಾಗಿಲ್ಲ. ಸೊ ಇದ್ರ ಬಗ್ಗೆನೇ ರಿಷಬ್ ಪಂತ್ಗೆ ಪ್ರೆಸ್ ಮೀಟಲ್ಲಿ ಕೇಳಿದಾಗ ರಿಷಬ್ ಪಂತ್ ಹೇಳಿದಿಷ್ಟೇ, ರೋಹಿತ್ ಶರ್ಮಾ ಈಸ್ ಅವರ್ ಕ್ಯಾಪ್ಟನ್, ರೋಹಿತ್ ಶರ್ಮಾ ಈಸ್ ಅವರ್ ಲೀಡರ್. ನಮಗೂ ಕೂಡ ಎಮೋಷ್ನಲ್ ಆಗಿತ್ತು ಅವ್ರ ರೀತಿ ಡಿಸಿಷನ್ ತೊಗೊಂಡಾಗ. ಬಟ್ ಇದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ, ಇದ್ರ ಬಗ್ಗೆ ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಮ್ಯಾನೇಜ್ಮೆಂಟ್ ಮಧ್ಯ
ಮತ್ತು ರೋಷನ್ನು ಮಧ್ಯೆ ಇರೋದು. ಬಟ್ ಇದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಅಂತ ಪ್ರೆಸ್ ಮೀಟಲ್ಲಿ ರಿಷಬ್ ಪಂತ್ ಹೇಳಿತ್ತು. ಬಟ್ ಇನ್ನೂ ಆ್ಯಕ್ಚುಯಲ್ ರೀಸನ್ ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಅಂತಂದ್ಬಿಟ್ಟು. ಬಟ್ ಇದೊಂಥರ ಎಮೋಷ್ನಲ್ ಮೂಮೆಂಟೇ ಆ್ಯಸ್ ಎ ಇಂಡಿಯನ್ ಆಗಿ. ಬಿಕಾಸ್ ಒಂದು ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಟೆಸ್ಟ್ ಕ್ರಿಕೆಟಲ್ಲಿ ಫಾರ್ಮ್ ಸರಿಯಿಲ್ಲ ಅಂತ, ಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್ ಆದರೂ ಸಹ ತನ್ನ ಫಾರ್ಮ್ ಸರಿಯಿಲ್ಲ ಅಂತ ಆಪ್ಟ್ ಔಟ್ ಮಾಡೋದು ಇದೆಲ್ಲ ದಿಸ್ ಇಸ್ ವೆರಿ ಎಮೋಷ್ನಲ್ ಆ್ಯಕ್ಚುಲಿ. ಸೊ ಮೇ ಬಿ ಬೇರೆ ಏನಾದರೂ ರೀಸನ್ ಇದ್ದರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಬಟ್ ದಿಸ್ ಇಸ್ ಎಮೋಷ್ನಲ್. ಸೊ ನೋಡೋಣ ನಾಳೆ ಇಂಡಿಯಾ ಏನು ಮಾಡುತ್ತೆ. ಬೆಳಗ್ಗೆ 5 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಡೇದು. ಸೊ ಮೋಸ್ಟ್ಲಿ ನಮಗೆ ಇಂಟ್ರೆಸ್ಟ್ ಹುಟ್ಟಿಸೋದು ಇವಾಗ ಜಸ್ಪ್ರೀತ್ ಬುಮ್ರಾ ವರ್ಸಸ್ ಸ್ಯಾಮ್ ಕನ್ಸ್ಟಸ್ ಏನಾಗುತ್ತೆ ಅಂತ ನೋಡೋಣ, ಅದ್ರ ಬಗ್ಗೆನೂ ಮಾತಾಡೋಣ. ಸೊ ಇದಿಷ್ಟಾಗಿತ್ತು ಇವತ್ತಿನ ವೀಡಿಯೋ. ಸೊ ನಿಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ನಾನು ಹಾಕ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಬಾಯ್.